ಬೆಂಗಳೂರಿನ ಬಸವನಗುಡಿ ಕ್ಷೇತ್ರದಲ್ಲಿ ಕಲಬುರಗಿಯ ಪ್ರಖ್ಯಾತ ಚಿತ್ರತಂಡವಾದ ಧ್ವಂಸ ಚಲನಚಿತ್ರ ತಂಡವನ್ನು ಕರೆಸಿ ಸನ್ಮಾನ ಮಾಡಲಾಯಿತು. ಸುಮಾರು 20,000 ಬಡ ವಿದ್ಯಾರ್ಥಿಗಳಿಗೆ ಉಚಿತ ಡ್ಯಾನ್ಸ್ ಕಲಿಸಿದ್ದಕ್ಕಾಗಿ ವಿಂಗ್ ಆಫ್ ದ ಕಿಂಗ್ ಡ್ಯಾನ್ಸ್ ಮಾಸ್ಟರ್ ಅಕ್ಷಯ್, ನಿರ್ಮಾಪಕರು ಅಂಬರೀಶ್ ಪಾಟೀಲ್, ನಿರ್ದೇಶಕರು ಸಚಿನ್ ಬೇಂಬ್ರೆ, ಮ್ಯಾನೇಜರ್ ಅನೂಪ್ ಪಾಟೀಲ್, ಕಲಾವಿದರಾದಂತಹ ಕೆಡಿ, ಆಶ್ಮಿಲೋ, ಕಾಶಿ ಹಾಗೂ ಹಲವು ಸಹ ಕಲಾವಿದರನ್ನು ಕರೆಸಿ ಗೌರವ ನೀಡಲಾಯಿತು. ಸನ್ಮಾನದ ಉಸ್ತುವಾರಿಯನ್ನು ಭೀಮಾ ಹಾಗೂ ಸಲಗ ಚಿತ್ರದ ಖಳನಾಯಕರಾದಂತಹ ಕಾಳು ಕೃಷ್ಣ ಅವರು ವಹಿಸಿಕೊಂಡಿದ್ದು, ಮುಖ್ಯ ಅತಿಥಿಗಳಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಯನ ಹಾಗೂ ಸುಷ್ಮಾ ಅವರು ವಹಿಸಿಕೊಂಡಿದ್ದರು. ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ಚಿತ್ರವಾದ ಧ್ವಂಸ ಚಿತ್ರವನ್ನು ಎಲ್ಲರೂ ಆಚರಿಸಬೇಕೆಂದು ಆಗಮಿಸಬೇಕು. ಹಾಗೂ ಕೆಡಿ ದಾದಾ ಹಾಗೂ ಡ್ಯಾನ್ಸ್ ಮಾಸ್ಟರ್ ಅಕ್ಷಯ್, ಸಚಿನ್ ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕು. ನಮ್ಮ ದುನಿಯಾ ಸಿನಿಮಾ 8,000 ರಿಂದ 10,000 ಡ್ಯಾನ್ಸ್ ಸ್ಟೇಜ್ ಪ್ರೋಗ್ರಾಮ್ಗಳು ಕೊಟ್ಟಿದ್ದಾರೆ. ಇವ್ರ ಹತ್ರ ಕಲ್ತಂತ ಮಕ್ಕಳು ಸುಮಾರು ಒಂದು 25,000 ರಿಂದ 30,000 ಜನ ಹುಡುಗರಿದ್ದಾರೆ. ಯಾರ್ದನೋ ₹1 ಹಣ ಇಸ್ಕೊಂಡಿರ ಆ ಹುಡುಗರಿಗೆಲ್ಲ ಒಂದು ಡ್ಯಾನ್ಸ್ ಹೇಳ್ಕೊಟ್ಟು ಅವ್ರು ಇವಾಗ ಅವರೇ ಆದ ಒಂದು 50 ರಿಂದ 60 ಡ್ಯಾನ್ಸ್ ಕ್ಲಾಸ್ ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಬಹಳ ಸರಳ ವ್ಯಕ್ತಿ. ಆ ಮಕ್ಕಳಿಗೆ ಒಂದು ಜೀವನ ತೋರಿಸಿದ್ದಾರೆ. ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ಬರಲಿ. ಅವ್ರಿಗೂ ಸಹ ನಮ್ಮ ಸಂಘದ ವತಿಯಿಂದ ಮಾಲಾರ್ಪಣೆ. ಈ ನಮ್ಮ ಧ್ವಂಸ ಚಿತ್ರಕ್ಕೆ ಕಥೆ ಮಾಡಿ ಆ ಒಂದು ಸಿನಿಮಾ ಮಾಡಲೇಬೇಕು, ಅದನ್ನೊಂದು ಮೇಲ್ಮಟ್ಟಕ್ಕೆ ತರಲೇಬೇಕು ಅಂತ ಮನಸ್ಸು ಮಾಡಿ ಅದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಗೆಲ್ಲಿ ಸಾಧಿಸಕ್ಕೆ ನೋಡ್ತಾ ಇದ್ದಾರೆ. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ನೀಡಬೇಕು. ಸುನೀಲ್ ಅವರಿಂದ ಮಾಲಾರ್ಪಣೆ. ಎಲ್ಲ ಕಲಾವಿದರು ಸಹ ಹೃದಯಪೂರ್ವಕವಾದ ವಂದನೆಗಳನ್ನ ನಾವು ತಿಳಿಸ್ತಾ ಇದ್ದೇವೆ. ಹಾಗೂ ಕೆಡಿ ದಾದಾ ಅಂತ ಧ್ವಂಸ ಚಿತ್ರದಲ್ಲಿ ಮೇನ್ ವಿಲನ್ ಆಗಿದ್ದಾರೆ. ಅವರು ಉತ್ತರ ಕರ್ನಾಟಕ ಕಲಬುರಗಿ ಅವರೇ. ಅವರು ರೀಲ್ಸ್ ಅಲ್ಲೆಲ್ಲ ಬಹಳ ಫೇಮಸ್ ಆಗಿದ್ದಾರೆ. ಈ ಚಿತ್ರದಲ್ಲಿ ಮುಖ್ಯ ವಿಲನ್ ಆಗಿದ್ದಾರೆ. ಮುಖ್ಯ ವಿಲನ್ ಹಾಗೂ ಅನೂಪ್ ವೇದಿಕೆ ಮೇಲೆ ಬರಬೇಕು.